45 ಕೋಟಿ ಜಮೆ ಆಗಿರೋದು ಅವ್ರ ಗಮನಕ್ಕೆ ಅದನ್ನ ಗುರುತಿಸಿದ್ದಾರೆ. ಅದನ್ನ ಸಿಎಜಿ ಅನ್ನೋ ಒಂದು ಸಂಸ್ಥೆಗೆ ತನಿಖೆಗೆ ಅವರು ಆದೇಶ ನೀಡಿದ್ದಾರೆ. ಆ ತರ ಉದ್ದೇಶ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೆ ಯೋಜನೆಯನ್ನು ನಿಲ್ಲಿಸೋ ವಿಚಾರ ಇಲ್ಲಿಲ್ಲ. ನಮಗೂ ಕೂಡ ಸ್ಟೇಟ್ ಕಮಿಟಿಯಲ್ಲಿ ಕೊಟ್ಟರು ಮಾರ್ಗದರ್ಶನದಲ್ಲಿ ಅದರಲ್ಲಿ ಮಿಸ್ಯೂಸ್ ಆಗಬಾರ್ದು, ನಿಜವಾದ ಫಲಾನುಭವಿಗೆ ಸೇರ್ಬೇಕು. ಹಂಗಂತೇಳಿ ಅವ್ರ ಮರಣ ಹೊಂದಿದ್ರೆ ಆ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹೋಗಲ್ಲ ಅಂತ ಅಲ್ಲ. ಅದನ್ನ ನೆಕ್ಸ್ಟ್ ಯಾರಿಗೂ ಸೇರ್ಬೇಕು ಅಂತ ಅದಕ್ಕೆ ಒಂದು 8 ಪಾಯಿಂಟ್ಗಳ ಮಾನದಂಡವನ್ನ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ. ಅದು ಯಾವ ರೀತಿ ಅರ್ಜಿ ತಗೋಬೇಕು, ಅವರ ಭಾವಚಿತ್ರಗಳು, ಅವ್ರ ಹೆಸರುಗಳು, ಅವ್ರಿಗೆ ಏನ್ ಸಂಬಂಧ, ಅಕಸ್ಮಾತ್ ಹಿಂದೆ ಗೃಹ ಲಕ್ಷ್ಮಿಯಲ್ಲಿ ಹಣ ಪಡಿತಾ ಇದ್ದಂತವ್ರು ಫಲಾನುಭವಿ ಅದ್ರಲ್ಲಿ ನಾಮಿನಿ ಇದ್ರೆ ಆ ನಾಮಿನಿಗೆ ಹೋಗ್ಬೇಕಾ, ಈ ತರ ಅನೇಕ ಮಾನದಂಡ ಗುರ್ಸಿ ಅದನ್ನ ಮಾರ್ಪಾಟ್ ಮಾಡಿ ಮಾಡೋಂತ ವಿಚಾರ ಸರ್ಕಾರದ ಮುಂದೆ ನಡೀತಾ ಇದೆ. ಹಾಗಾಗಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ 14.5 ಕೋಟಿ 14 ಕೋಟಿ 5 ಲಕ್ಷ 50 ಲಕ್ಷ. ಇದು 14.69 ಕೋಟಿ ಅನ್ನಭಾಗ್ಯ ಯೋಜನೆ ಸರ್. ಶಕ್ತಿಯಲ್ಲಿ 15 ಕೋಟಿ 40 ಲಕ್ಷ, ಯುವ ನಿಧಿಯಲ್ಲಿ 75 ಲಕ್ಷ, ಗೃಹ ಜ್ಯೋತಿಯಲ್ಲಿ 14 ಕೋಟಿ 5 ಲಕ್ಷ, ಗೃಹಲಕ್ಷ್ಮಿಯಲ್ಲಿ 56 ಕೋಟಿ 4 ಲಕ್ಷ. ಒಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಈ ಯೋಜನೆ ಪ್ರಾರಂಭ ಆದಾಗಿಂದ 56 ಕೋಟಿ 4 ಲಕ್ಷ ರೂಪಾಯಿ ತಿಂಗಳಿಗೆ ಸರಾಸರಿಯಾಗಿ ಒಂದು ತಿಂಗಳಿಗೆ ಸರಾಸರಿಯಾಗಿ ಈ ಯೋಜನೆ ಫಲಾನುಭವಿಗಳಿಗೆ ತಲುಪಿದೆ ಒಂದು ತಿಂಗಳಿಗೆ. ಅದೇ ರೀತಿ ಗೃಹ ಜ್ಯೋತಿಯಲ್ಲಿ 14 ಕೋಟಿ 5 ಲಕ್ಷ ಫಲಾನುಭವಿಗಳಿಗೆ ತಲುಪಿದೆ. ಅನ್ನಭಾಗ್ಯದಲ್ಲಿ 14 ಕೋಟಿ 69 ಲಕ್ಷ ರೂಪಾಯಿ ಹೊರತು ಆಹಾರ ಧಾನ್ಯಗಳು ಫಲಾನುಭವಿಗಳಿಗೆ ನಮ್ಮ ಜಿಲ್ಲೆಯ ಅಂಕಿ ಅಂಶಗಳಿದ್ದು ಸೇರಿದೆ. ಶಕ್ತಿ ಯೋಜನೆಯಲ್ಲಿ ಏನು KSRTC ಬಸ್ಸಲ್ಲಿ ಓಡಾಡ್ತಾ ಇದ್ದಂತ ಮಹಿಳೆಯರಿಗೆ 15 ಕೋಟಿ 40 ಲಕ್ಷ ಒಂದು ತಿಂಗಳಿಗೆ ಸೇರಿ. ನಾನು ಹೇಳ್ತಿರೋದೆಲ್ಲಾನು ಡಾಟಾ ಒಂದು ತಿಂಗಳಿಗೆ. ಹೀಗಾಗಿ ಒಟ್ಟಾರೆಯಾಗಿ 3092 ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಸೇರಿದ್ರು. ಹಾಗಾಗಿ ಇದು ಅಂಕಿಅಂಶಗಳು ಪ್ರತಿ ಯೋಜನಾವಾರು ಇಷ್ಟು ನಡೆದಿದೆ. ಜೊತೆಗೆ ಅದರಲ್ಲಿ ಏನು ಇನ್ನೊಂದನ್ನ ಈ ಸಾರಿ ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ ಇದುವರೆಗೂ ಶಾಲಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಫ್ರೀ ಟ್ರಾವೆಲ್ ಇತ್ತು ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ. ಈಗೇನಾಗಿದೆ, ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡು 3ನೇ ದಿನಾನೇ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ಸು ಅದ್ರ ಬಗ್ಗೆ KSRTC DC ಅವರು ಕೂಡ ಇಷ್ಟೊತ್ತು ವರದಿಗಳು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಅದೇನೋ ಅವ್ರ ಕಾನೂನು ರೀತಿ ಇದೆ, ವಿದ್ಯಾರ್ಥಿಗೂ ಫ್ರೀ ಮಾಡೋದಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೃತಜ್ಞತೆಗಳನ್ನ ನಮ್ಮ ಸಭೆ ಮುಖಾಂತರ ನಾವು ಅವರಿಗೆ ಇವತ್ತು ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಒಟ್ಟಾರೆಯಾಗಿ ಈ ಎಲ್ಲಾ ಯೋಜನೆಗಳು ಸರ್ಕಾರದಿಂದ ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ಅಧಿಕಾರಿಗಳು, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ತಾಲೂಕು EOಗಳು ಎಲ್ಲರ ಸಹಕಾರದಿಂದ ತುಂಬಾ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ನಡೀತಾ ಇರೋದು ನನಗೆ ಬಹಳ ಹೆಮ್ಮೆ ಅಂತದೆ. ಹಾಗಾಗಿ ಇನ್ನು ಮುಂದೆ ಕೂಡ ಇದನ್ನ ಯಾವುದೇ ಕಾರಣಕ್ಕೆ ನಿಲ್ಲ ಅಂತ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ನಮ್ಮ ರಾಜ್ಯಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ನಾವು ನಮ್ಮ ಜಿಲ್ಲಾ ವರದಿಯನ್ನ ನಾವು ಕೊಡ್ಬೇಕಾಗುತ್ತೆ. ನಮ್ಮ ಸಂಸ್ಥೆಗೆ ರಾಜ್ಯ ಇದು ಪಂಚಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರ ಗಮನಕ್ಕೆ ಕೊಡಬೇಕು, ಮುಂದಿನ ವರದಿ ಕೊಡಬೇಕು ಅಂತ ಚರ್ಚೆ ಆಗಿದೆ. ಅದನ್ನ ಕೊಡುವಂತ ವಿಚಾರ ಇದೆ. ವರ್ಷದಲ್ಲಿ 3092 ಕೋಟಿಯಷ್ಟು ಐಟಮ್ಗಳನ್ನ ಅನ್ನಭಾಗ್ಯದಲ್ಲಿ ಅಕ್ಕಿ ಇರ್ಬೋದು ಅಥವಾ DBT ಇರ್ಬೋದು, ಶಕ್ತಿ ಯೋಜನೆಯಲ್ಲಿ ಪ್ರಯಾಣದ ಖರ್ಚಿರ್ಬೋದು, ಯುವ ನಿಧಿಯಲ್ಲಿ 6052 ಫಲಾನುಭವಿಗಳಿಗೆ, ಯಾರು ನಿರುದ್ಯೋಗಿ ಫಲಾನುಭವಿಗಳಿದ್ದಾರೆ ಅವರ ಅಕೌಂಟಿಗೆ ಅಮೌಂಟ್ ಅನ್ನು ಡೆಪಾಸಿಟ್ ಮಾಡೋದಿರ್ಬೋದು, ಗೃಹ ಜ್ಯೋತಿಯಲ್ಲಿ ಕರೆಂಟ್ ಬಿಲ್ ವೇವ್ ಆಫ್ ಆಗಿರೋದಿರ್ಬೋದು, ಹಾಗೆ ಗೃಹಲಕ್ಷ್ಮಿಯಲ್ಲಿ ಅವರ ಅಕೌಂಟಿಗೆ ತಿಂಗಳಿಗೆ 2000 ಹೋಗೋದಿರ್ಬೋದು. ಈ ತರ
3 ವರ್ಷದಲ್ಲಿ 3,092 ಕೋಟಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೈರೆಕ್ಟ್ ಆಗಿ ನಮ್ಮ ಬೆನಿಫಿಷಿಯರಿಗಳಿಗೆ ಮುಟ್ಟಿರೋದು ಇರುತ್ತದೆ. ಇದೇ ತರದಲ್ಲಿ ಮೊನ್ನೆ CAG ಅವರ ವರದಿಯ ಅನುಸಾರದಲ್ಲಿ ಕೆಲವು ಇದರಲ್ಲಿರುವ ಲೋಪದೋಷಗಳನ್ನ ಐಡೆಂಟಿಫೈ ಮಾಡಿ ಕೆಲವು ಫಿಕ್ಸಿಷಿಯಸ್ ಬೆನಿಫಿಷರೀಸ್ ಅಂದ್ರೆ ಆ ಫಲಾನುಭವಿಗಳು ತೀರ್ಕೊಂಡಿರ್ತಾರೆ ಅಥವಾ ಡೂಪ್ಲಿಕೇಟ್ ಬೆನಿಫಿಷರಿಗಳಿಗಾಗಿರ್ತಾರೆ, ಇಲ್ಲ ಕೆಲವು ಜಾಯಿಂಟ್ ಅಕೌಂಟ್ಗಳಿರ್ತವೆ, ಅಂದ್ರೆ ಗಂಡ ಮತ್ತೆ ಹೆಂಡತಿಯವರ ಜಾಯಿಂಟ್ ಅಕೌಂಟ್. ಈ ತರದ್ರಲ್ಲಿ ಕೆಲವು ಮಿಸ್ಯೂಸ್ ಆಗಿರುವ ಚಾನ್ಸಸ್ ಇದೆ ಅನ್ನೋ ಒಂದು ವರದಿಯ ಆಧಾರದ ಮೇಲೆ ಈ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಈಗ ಮುಂದಾಗಿದೆ. ಅದರಲ್ಲಿ ನಮಗೆ ಈಗ ಸದ್ಯಕ್ಕೆ ಬಂದಿರುವ ಮಾರ್ಗದರ್ಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಪುನಃ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ಯಾವ ತರ ಮಾನದಂಡಗಳಿದೆ ಅನ್ನೋದ್ರ ಬಗ್ಗೆ ಈಗ ಸದ್ಯದಲ್ಲಿ ನಮಗೆ ಮಾರ್ಗಸೂಚಿಗಳು ಬರ್ತದೆ. ಹಾಗೆ ನಮ್ಮ ಶಕ್ತಿ ಯೋಜನೆಯಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ಬೇಕಂತ ಇದ್ದಾರೆ. ಸೊ ಆ ಸ್ಮಾರ್ಟ್ ಕಾರ್ಡ್ ಸದ್ಯದಲ್ಲೇನೆ ಅದನ್ನ ಪ್ರತಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಕೊಡೋದಕ್ಕೇನು ಈಗ KSRTC ಇಲಾಖೆಯ ಮೂಲಕ ಮುಂದಾಗ್ತಾ ಇದೆ. ಹಾಗೆ ನಮ್ಮ ಗೃಹಜ್ಯೋತಿ ಯೋಜನೆಯಲ್ಲೂ ಕಂಪ್ಲೀಟ್ ಆಗಿ ಯಾರು ಈ ರೆಸಿಡೆನ್ಷಿಯಲ್ ಅಥವಾ ನಮ್ಮ ವಾಸಕ್ಕೋಸ್ಕರ ಅಂತ ಕನೆಕ್ಷನ್ ತೆಗೆದುಕೊಂಡಿರ್ತಾರೆ, ಬಟ್ ಅವರಲ್ಲಿ ಅವ್ರ ಕಮರ್ಷಿಯಲ್ ಪರ್ಪಸ್ಗೆ ಉಪಯೋಗ ಮಾಡ್ತಾ ಇದ್ದದ್ದಲ್ಲಿ ಅಂತ ಕನೆಕ್ಷನ್ಗಳನ್ನ ಕಟ್ ಮಾಡೋದಕ್ಕೋಸ್ಕರ ಯಾರು ಅರ್ಹ ಫಲಾನುಭವಿಗಳಿದ್ರೆ ಅವರಿಗಷ್ಟೇ ಈ ಬೆನಿಫಿಟ್ ಮುಟ್ಟೋದಕ್ಕೋಸ್ಕರ ಒಂದು ರೀತಿಯ ಪರಿಷ್ಕರಣೆಗಳು ಆಗ್ತಾ ಇರೋದಿರುತ್ತದೆ. ಇದರೊಂದಿಗೆ ಈಗಾಗಲೇ ನಾವು ಕೇಳಿದ ಕಾಲೇಜ್ ಮಕ್ಕಳಿಗೆ ಏನು, ಸ್ಕೂಲ್ ಮಕ್ಕಳಿರ್ಬೋದು, ಕಾಲೇಜ್ ಮಕ್ಕಳಿಗೆ ಏನು ಹೊಸ ಸ್ಕೀಮ್ ಅನೌನ್ಸ್ ಆಗಿರೋದಿದೆ, ಅದರಲ್ಲಿ ಎಲ್ಲ ಸರ್ಕಾರಿ ಮಕ್ಕಳಿರ್ಬೋದು, ಪ್ರೈವೇಟ್ ಶಾಲೆಯ ಮಕ್ಕಳಿರ್ಬೋದು, ಅವರು ನಮ್ಮ ಗ್ರಾಮ 1 ಕೇಂದ್ರಗಳಲ್ಲಿ ಸೇವಾ ಸಿಂಧು ಎನ್ನುವ ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರ್ತದೆ. ಅವರು ಯಾವ ಶಾಲೆಯಲ್ಲಿ ಕೆಲಸ ಓದ್ತಾ ಇರ್ತಾರೆ ಆ ಶಾಲೆಯ ಸ್ಯಾಟ್ಸ್ ID, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರೆ ಅವರ ಸ್ಯಾಟ್ಸ್ ID ಕೊಡಬೇಕು, ಅವರ ಆಧಾರ್ ಕಾರ್ಡ್ ಕೊಡ್ಬೇಕಾಗತ್ತೆ, ಅವರ ಮನೆ ಎಲ್ಲಿದೆ ಪ್ಲಸ್ ಅವರ ಶಾಲೆ ಎಲ್ಲಿದೆ ಅನ್ನೋ X ಮತ್ತೆ Y ಪಾಯಿಂಟ್ ಅನ್ನು ಅವರು ತಿಳಿಸ್ಬೇಕಾಗತ್ತೆ. ಹಾಗೆ ಅವರ ಶಾಲೆಯಿಂದ ಒಂದು ದೃಢೀಕರಣ ಪತ್ರ ಅಂದ್ರೆ ಫೀಸ್ ರಿಸಿಪ್ಟ್ ಅನ್ನು ತೆಗೆದುಕೊಂಡು ಬಂದ್ರೆ ಇವರು ಈ ನಮ್ಮ ಕಾಲೇಜ್ ಏನಲ್ಲಿ ಮಕ್ಕಳಿಗೆ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೊಂದು ಜನರೇಟ್ ಆಗುತ್ತೆ ಅಪ್ಲಿಕೇಶನ್, ಅದನ್ನು ನಾವು ಜನರೇಟ್ ಮಾಡೋದಕ್ಕಾಗತ್ತೆ. ನಮ್ಮಲ್ಲಿ ಈಗಾಗಲೇ ಇಲ್ಲಿವರೆಗೆ 6,000 ಮಕ್ಕಳು ಈ ಫಲವನ್ನ ತೆಗೆದುಕೊಳ್ಳೋಕೆ ಅಪ್ಲೈ ಮಾಡ್ಕೊಂಡು ಆಗ್ಲೇ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಉಳಿದ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು ಇದಕ್ಕೆ ಅಪ್ಲೈ ಮಾಡಿಕೊಂಡು ಈ ಬೆನಿಫಿಟ್ ಅನ್ನು ತೆಗೆದುಕೊಳ್ಬೇಕಾಗಿ ತಮ್ಮ ಮೂಲಕ ಇದನ್ನ ಕೇಳ್ಕೊಳ್ತೀವಿ.